नमो वेदान्तवेदिनी रामाय रामभद्राय रामचन्द्राय वेधसे रघुनाथाय नाथाय सीताया पदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ओं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ದ್ರೋಣಾಚಾರ್ಯರು ಪಾಂಡವ ರಾಜಕುಮಾರರು ಕೌರವ ರಾಜಕುಮಾರರು ಏನೆಲ್ಲ ಅಸ್ತ್ರಶಸ್ತ್ರ ವಿದ್ಯೆ ತಾವು ಕಲಿಸಿದ್ದಾರೋ ಅವರಿಗೆ ಅದನ್ನು ಇವತ್ತು ಒಂದು ಪ್ರದರ್ಶನ ಮಾಡಿ, ನಿಮ್ಮದು ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸ ಮುಗೀತು, ನೀವೇನೆಲ್ಲ ಕಲ್ತಿದ್ದೀರಿ ಅದನ್ನು ತೋರಿಸಿ ಅಂತ ಹೇಳ್ಕೊಂಡು, ಯಾರಿಗೆ ಅಂತೇಳಿದ್ರೆ ಅಲ್ಲಿ ಯಾರೆಲ್ಲ ಬರಲಿಕ್ಕೆ ಹೇಳಿದಾರೋ ಧೃತರಾಷ್ಟ್ರಾದಿ ಎಲ್ಲರನ್ನೂ ಬರಲಿಕ್ಕೆ ಹೇಳಿಬಿಟ್ಟು ಅವರನ್ನು ಕೂರಿಸಿ ದೇವರಿಗೆ ವಂದಿಸಿ, ದೇವರು ಅಂತೇಳಿದ್ರೆ ಪರಶುರಾಮ ದೇವರು, ಅವರಿಗೆ ಪುಷ್ಪಗಳಿಂದ ಗಂಧ ಚಂದನದಿಂದ ಆಮೇಲೆ ನೈವೇದ್ಯಗಳಿಂದ ಪೂಜಿಸಿ ಗುರುಗಳಿಗೆ ವಂದಿಸಿ ಹಿರಿಯರಿಗೆಲ್ಲ ವಂದಿಸಿ ಈಗ ಒಬ್ಬರೊಬ್ಬರೇ ತಾವು ಕಲಿತ ವಿದ್ಯೆಗಳನ್ನು ಪ್ರದರ್ಶನ ಮಾಡುವವರಿದ್ದಾರೆ. ನೆಕ್ಸ್ಟ್ ಶ್ಲೋಕವೇ ಶ್ರೀಗುರುಭ್ಯೋ ನಮಃ. ಹೇ ಭೀಷ್ಮ ದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಕಾನ್ ಸರಾಜಮಂಡಲ ನತ್ವಾ ಕುಂತೀಂ ಚಾಶ್ರಯನ್ ಶ್ರಮಂ. 32ನೇ ಶ್ಲೋಕ. ಆ ರಾಜಕುಮಾರರು ರಾಜರ ಸಮೂಹಗಳಿಂದ ಕೂಡಿರುವ ಭೀಷ್ಮ, ದ್ರೋಣ, ವಿದುರ, ಗಾಂಧಾರಿ, ಧೃತರಾಷ್ಟ್ರ ಇವರನ್ನು, ಕುಂತಿಯನ್ನು ಕೂಡ ನಮಸ್ಕಾರ ಮಾಡಿ ತಮ್ಮ ವಿದ್ಯಾಪರಿಶ್ರಮವನ್ನು ತೋರಿಸುತ್ತಾರೆ. ತೇ ಭೀಷ್ಮ ದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಕಾನ್ ಸರಾಜಮಂಡಲಾನ್ ನತ್ವಾ ಕುಂತೀಂ ಚ ಅದರ್ಶಯನ್ ಶ್ರಮಂ. ತೇ ಯಾರು? ಈಗ ಪಾಂಡವ ರಾಜಕುಮಾರರು, ಕೌರವ ರಾಜಕುಮಾರರು. ಇವರು ತೇ ಯಾರ ಎದುರಿಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ವಿದುರ, ಗಾಂಧಾರಿ, ಧೃತರಾಷ್ಟ್ರ. ಅಲ್ಲ, ಧೃತರಾಷ್ಟ್ರನಿಗೆ ಏನು ಕಾಣೋದಿಲ್ವಾ? ಏನು ಕಾಣ್ತದೆ ಅವನಿಗೆ? ಕುರುಡ. ಮತ್ತು ಗಾಂಧಾರಿ ತಲೆ ಇದು ಕಣ್ಣು ಕಾಣ್ತದಂತಾದರೂ ಬಟ್ಟೆ ಕಟ್ಟಿಕೊಂಡಿದ್ದಾಳೆ ಅಂತೇಳಿದ್ರೆ ಒಂದು ಕೂತಿದ್ದಾರೆ, ಏನು ಅಟ್ಲೀಸ್ಟ್ ಶಬ್ದ ಆದರೆ ಕೇಳ್ತದಲ್ಲ ಅಂಥೇಳಿಬಿಟ್ಟು ನೋಡಲಿಕ್ಕಾಗದಿದ್ದರೂ ಕೂತಿದ್ದಾರೆ. ಆಮೇಲೆ ಸ ರಾಜಮಂಡಲಾನು ನತ್ವಾ ಕುಂತಿ ಯಾರನ್ನು ಬಿಡಲಿಲ್ಲ, ಕುಂತಿಯನ್ನು ಬರಲಿಕ್ಕೆ ಹೇಳಿದ್ದಾರೆ. ಕುಂತಿಯ ಮಕ್ಕಳಿದ್ದಾರೆ ಪಾಂಡವರು, ಆದ್ದರಿಂದ ಕುಂತಿಯನ್ನು ಬರಲಿಕ್ಕೆ ಹೇಳಿದ್ದಾರೆ. ಇವರೆಲ್ಲರ ಎದುರುಗಡೆ ಇವರು ಮಾತ್ರ ಅಲ್ಲ, ಸರಾಜಮಂಡಲಾನ್ ಅಂತೇಳಿದರೆ ಈ ಕುಮಾರರುಗಳ ಜೊತೆಗೆ ಕೆಲವು ಬೇರೆ ದೇಶದ ರಾಜಕುಮಾರರು ಇದ್ದಾರೆ. ಅವರ ತಂದೆ ತಾಯಿ ಬರ್ತಾರಲ್ಲ, ಹಾಗೆ ಎಲ್ಲ ಸ್ನೇಹಿತ ರಾಜರುಗಳು ಎಲ್ಲ ಬಂದಿದ್ದಾರೆ. ರಾಜಮಂಡಲಾನ್, ರಾಜರುಗಳದ್ದು ಸಮೂಹವೇ ಬಂದುಬಿಟ್ಟಿದೆ. ರಾಜಮಂಡಲಾನ್, ಅಂದರೆ ಕೂಡಿ, ಅಂದರೆ ಅವರು ಕೂಡ ಬಂದಿದ್ದಾರೆ. ಅಂದರೆ ಇವರೆಲ್ಲರಿಗೂ ನಮಸ್ಕಾರ ಮಾಡಿ ಅದರ್ಶಯನ್ ಶ್ರಮಂ ಅಂತೇಳಿದರೆ ಇಷ್ಟು ಸಮಯ ಬಹಳ ಕಷ್ಟಪಟ್ಟು ಏನು ವಿದ್ಯೆ ಕಲ್ತಿದ್ದಾರೋ ಅಸ್ತ್ರ ವಿದ್ಯೆ, ಅದನ್ನು ಏನಂತೇಳಿದರೆ ಕಲಿತ ವಿದ್ಯೆ ಅಂದರೆ ಶ್ರಮ ಅಂದರೆ ವಿದ್ಯಾಪರಿಶ್ರಮವನ್ನು, ಕಲಿತ ವಿದ್ಯೆಯನ್ನು ಅದರ್ಶಯತ್ ಅಂದರೆ ಒಬ್ಬ, ಅದರ್ಶಯತಾಮ್ ಅಂತೇಳಿದರೆ ಇಬ್ಬರು. ಇಲ್ಲಿ ತುಂಬ ಜನ ಇದ್ದಾರಲ್ಲ, ಪಾಂಡವ ರಾಜಕುಮಾರರೇ 5 ಜನ ಇದ್ದಾರೆ, ಕೌರವ ರಾಜಕುಮಾರರಿದ್ದಾರೆ ಅಷ್ಟು ಜನ. ಅವರೆಲ್ಲ ಪ್ರದರ್ಶನ ಮಾಡ್ತಾರೆ ಅಂತೇಳಿದರೆ ಅವರೆಲ್ಲ ಒಟ್ಟಿಗೆ ಅದರ್ಶಯನ್, ಬಹುವಚನ. ಅದರ್ಶಯತ್, ಅದರ್ಶಯತಾಂ
ಅದರ್ಶಯನ್. ಸೊ ಅದರ್ಶಯತ್ ಒಬ್ಬನೇ ಪ್ರದರ್ಶನ ಮಾಡೋದಿದ್ದರೆ ಅದರ್ಶಯತ್. ಅರ್ಜುನನಿಗೆ ಹೇಳುವಾಗ ಅದರ್ಶಯತ್, ಎಲ್ಲರಿಗೂ ಹೇಳುವಾಗ ಅದರ್ಶಯನ್. ಅವರು ತೋರಿಸಿದರು, ಪ್ರದರ್ಶಿಸಿದರು. ಸೊ ಯಾರ ಎದುರುಗಡೆ ಅಂತ. ಸೊ ದೇವರಿಗೆ ನಮಸ್ಕಾರ ಮಾಡುವಂಥದ್ದು ಹೇಳಿ ಆಯಿತು, ದೇವರನ್ನು ಹೇಗೆ ಪೂಜೆ ಮಾಡಿದ್ದಾರಂತ. ಗುರುಗಳಿಗೆ ನಮಸ್ಕಾರ ಮಾಡೋದು ಆನಂತರ. ಆಮೇಲೆ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದು. ಅದರಲ್ಲಿ ಧೃತರಾಷ್ಟ್ರ, ಗಾಂಧಾರಿಯಿಂದ ಹಿಡಿದು ವಿದುರ, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಎಲ್ಲ ಬಂದಿದ್ದಾರೆ. ಆಮೇಲೆ ಕುಂತಿ. ಸೊ ಎಲ್ಲರಿಗೂ ನಮಸ್ಕಾರ ಮಾಡಿ, ಅದಲ್ಲದೆ ಇವರ ಸ್ನೇಹಿತ ರಾಜರುಗಳು ಕೂಡ ಬಂದಿದ್ದಾರೆ. ಆ ಎಲ್ಲ ಸ್ನೇಹಿತ ರಾಜರುಗಳ ಮಂಡಲ ಎಲ್ಲರಿಗೂ ನಮಸ್ಕಾರ ಮಾಡಿ ನತ್ವಾ ಶ್ರಮಂ ಅದರ್ಶಯನ್. ಶ್ರಮಂ ಅಂತೇಳಿದರೆ ತಾವು ಪರಿಶ್ರಮಪಟ್ಟು ಕಲಿತ ವಿದ್ಯೆಯನ್ನು ಅದರ್ಶಯನ್ ತೋರಿಸಿದರು, ಪ್ರದರ್ಶಿಸಿದರು. ಸೊ 31ನೇ ಶ್ಲೋಕಕ್ಕೆ ಭೀಷ್ಮ, ದ್ರೋಣ, ವಿದುರ, ಗಾಂಧಾರಿ, ಧೃತರಾಷ್ಟ್ರ. ಸೊ ಭೀಷ್ಮ, ದ್ರೋಣ, ವಿದುರ, ಗಾಂಧಾರಿ, ಧೃತರಾಷ್ಟ್ರಕಾನ್, ಧೃತರಾಷ್ಟ್ರಗಳು, ಧೃತರಾಷ್ಟ್ರ ಇಷ್ಟು ಜನ. ಸೊ ಇವರನ್ನು ಆಮೇಲೆ ನಮಸ್ಕಾರ ಮಾಡಿದ್ದು ಯಾರನ್ನು ಅಂತೇಳಿದರೆ ಇವರಿಷ್ಟು ಜನರನ್ನು. ಧೃತರಾಷ್ಟ್ರಕಾನ್ ಅಂತೇಳಿದರೆ ಇವರೆಲ್ಲರನ್ನು. ಸ ರಾಜಮಂಡಲಾನ್ ಅವರೊಟ್ಟಿಗೆ ಬಂದಿರುವಂಥ ಎಲ್ಲ ಸ್ನೇಹಿತ ರಾಜರುಗಳನ್ನು. ಆಮೇಲೆ ಬಂದಿರುವಂತಹ ಪಾಂಡವರ ತಾಯಿ ಕುಂತಿ ಅವಳನ್ನು ನಮಸ್ಕಾರ ಮಾಡಿ ನತ್ವಾ. ಕುರು ಪಾಂಡವರು, ಕುರು ರಾಜಕುಮಾರರು, ಕೌರವ ರಾಜಕುಮಾರರು, ಪಾಂಡವ ರಾಜಕುಮಾರರು. ಸೊ ಕುರು ಪಾಂಡವರು ಅಂತೇಳಿ, ಕುರು ಪಾಂಡವರಂದರೆ ಈ ರಾಜಕುಮಾರರಿಗೆ ಹೆಸರೋದು ಕುರು ಪಾಂಡವರು ಅಂತ. ಸೊ ಕುರು ಪಾಂಡವರು ತಮ್ಮ ವಿದ್ಯಾಶ್ರಮ, ಶ್ರಮಂ ಅಂತೇಳಿದರೆ ವಿದ್ಯಾಶ್ರಮ, ಅದರ್ಶಯನ್ ಶ್ರಮಂ. ಸೊ ಅದರ್ಶಯನ್ ಶ್ರಮಂ ಅಂತೇಳಿದರೆ ತಮ್ಮ ವಿದ್ಯಾ ಪರಿಶ್ರಮವನ್ನು ಅದರ್ಶಯನ್, ದರ್ಶಯತಿ ತೋರಿಸುವಂಥದ್ದು. ಅದರ್ಶಯತ್ ಅಂದರೆ ಅದು ಪಾಸ್ಟ್ ಟೆನ್ಸು, ಏಕವಚನ. ಅದರ್ಶಯನ್ ಅಂದರೆ ಬಹುವಚನ. ಪ್ರದರ್ಶಿಸಿದರು, ತೋರಿಸಿದರು. ಗುರು ಹಿರಿಯರಿಗೆ ಎಲ್ಲರಿಗೂ ಫಸ್ಟಿಗೆ ಮೊದಲು ದೇವರಿಗೆ ಪೂಜೆ ಮಾಡಿ, ಗುರುಗಳಿಗೆ ಪೂಜೆ ಮಾಡಿ, ಆ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ, ಸತ್ಕಾರ್ಯವನ್ನು ನಾವು ಹೇಗೆ ಪ್ರಾರಂಭಿಸ್ತೇವೋ ಅಂತೇಳಿದರೆ, ಅಲ್ಲಿ ದೇವರಿಗೆ ನಾವು ಪೂಜೆ ಮಾಡಿ ಸತ್ಕಾರ್ಯ ಅಂತೇಳಿದರೆ ಹೇಳ್ತಾರೆ, ನೀವು ನಿಮ್ಮ ಯಾವುದು ಕುಲದೇವರನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಮ ಗ್ರಾಮ ದೇವರನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ನೆನಪು ಮಾಡ್ಕೊಳ್ಳಿ, ಇಷ್ಟ ದೇವರನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಮ ತಂದೆ ತಾಯಿ, ನಿಮ್ಮ ಪಿತೃಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿ, ಹಿರಿಯರನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆಮೇಲೆ ನಮಸ್ಕಾರ ಮಾಡಿಸ್ತಾರೆ. ಯಾವುದೇ ಒಂದು ಸತ್ಕಾರ್ಯ ನೀವು ಮಾಡುವಾಗ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿಸಿ, ಆಚಾರ್ಯ ಇದಾವುದು ಪಿತೃದೇವೋಭವ, ಮಾತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತೆಲ್ಲ ಹೇಳಿ ಎಲ್ರಿಗೂ ನಮಸ್ಕಾರ ಮಾಡಿ, ಶಿಷ್ಟಾಚಾರ ಅಂದರೆ ಹೀಗೆ ಯಾವುದೇ ಒಂದು ಸತ್ಕಾರ್ಯ ಈ ರೀತಿ ಶುರುವಾಗಬೇಕು ಅನ್ನುವಂಥದ್ದು ಆ ಕ್ರಮ ಪ್ರಕಾರವಾಗಿ ಮಾಡಿಸ್ತಾ ಇದ್ದಾರೆ. ಅಲ್ಲಿಗೆ 32ನೇ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ಬೇರೆ. ಸರ್ವೈಃ ಪ್ರದರ್ಶಿತೆ ಸ್ತ್ರೇತು ದ್ರೋಣಾದಾತ್ತಮಹಾಸ್ತ್ರವಿತ್ ದ್ರೌಣಿರಸ್ತ್ರ್ಯಾಣ್ಯಮೇಯಾನಿ ದರ್ಶಯಾಮಾಸ ಚಾಧಿಕಂ. 33ನೇ ಶ್ಲೋಕ. ಎಲ್ಲರಿಂದ ಅಸ್ತ್ರವು ತೋರಿಸಲ್ಪಡುತ್ತಿರಲು ದ್ರೋಣಾಚಾರ್ಯರಿಂದ ಪ್ರಾಪ್ತವಾದ ಮಹತ್ತಾದ ಅಸ್ತ್ರವನ್ನು ತಿಳಿದಿರುವ ಅಶ್ವತ್ಥಾಮಾಚಾರ್ಯರು ಅಪರಿಮಿತಗಳಾದ ಅಸ್ತ್ರಗಳನ್ನು ಅಧಿಕವಾಗಿ ತೋರಿಸುತ್ತಾರೆ. ಸರ್ವೈಃ ಪ್ರದರ್ಶಿತೆ ಸ್ತ್ರೇತು ದ್ರೋಣಾತ್ ಆಪ್ತಮಹಾಸ್ತ್ರವಿತ್ ದ್ರೋಣಿಃ ಅಸ್ತ್ರಾಣಿ ಅಮೇಯಾನಿ ದರ್ಶಯಾಮಾಸ ಚಾಧಿಕಂ. ಸರ್ವೈಃ ಎಲ್ಲರಿಂದಲೂ ಪ್ರದರ್ಶನ ಆಗ್ತಾ ಇದೆ ತಾವು ಕಲಿತ ಶಸ್ತ್ರಾಸ್ತ್ರಗಳ ವಿದ್ಯೆ. ಸರ್ವೈಃ ಎಲ್ಲರಿಂದಲೂ ಪ್ರದರ್ಶಿತೆ ಪ್ರದರ್ಶನ ಆಗಲು, ಆಗುತ್ತಿರಲು. ಪ್ರದರ್ಶಿತೆ ಅಸ್ತ್ರೇ ಶಸ್ತ್ರ, ಅಸ್ತ್ರ ವಿದ್ಯೆ. ತು ಅಂತೇಳಿದರೆ ಈಗ ಏನು ಅಂತೇಳಿದರೆ, ಆದರೆ ದ್ರೋಣಾತ್ ಆತ್ತ ಮಹಾಸ್ತ್ರವಿತ್ ದ್ರೋಣಾಚಾರ್ಯರಿಂದ ಕಲಿತ, ದ್ರೋಣಾತ್ ದ್ರೋಣಾಚಾರ್ಯರಿಂದ ಆತ್ತ ಪಡೆದ, ಮಹಾಸ್ತ್ರವಿತ್ ದ್ರೌಣಿಃ ಅಂತೇಳಿದರೆ ಮಹಾ ದಿವ್ಯಾಸ್ತ್ರಗಳನ್ನು ವಿತ್ ಅಂದರೆ ತಿಳಿದವನು. ಮಹಾಸ್ತ್ರ ವಿತ್ ಸರ್ವ ವಿತ್ ಎಲ್ಲವನ್ನೂ ತಿಳಿದ ಭಗವಂತ ಅಂತ. ಇಲ್ಲಿ ಮಹಾಸ್ತ್ರ
ವಿತ್ ಎಲ್ಲ ಮಹಾದಿವ್ಯಾಸ್ತ್ರಗಳನ್ನು ತಿಳಿದಿರುವ ದ್ರೌಣಿ ಅಂದರೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ದ್ರೋಣಾತ್ ಆತ್ತ ತನ್ನ ತಂದೆ ಮತ್ತು ಗುರುಗಳಾದ ದ್ರೋಣಾಚಾರ್ಯರಿಂದ ಪಡೆದ ದ್ರೋಣಾತ್ ಆತ್ತ ಮಹಾಸ್ತ್ರವಿತ್ ದ್ರೌಣಿ ಎಲ್ಲ ದಿವ್ಯಾಸ್ತ್ರಗಳನ್ನು ತಿಳಿದಿರುವಂಥ ಅಶ್ವತ್ಥಾಮಾಚಾರ್ಯರು ಅಸ್ತ್ರಾಣಿ ಅಮೇಯಾನಿ ದರ್ಶಯಾಮಾಸ ಅಮೇಯಾನಿ ಅಸ್ತ್ರಾಣಿ ಅಮೇಯ ಅಂತೇಳಿದರೆ ಸರ್ವಶ್ರೇಷ್ಠ ಅಮೇಯಾನಿ ಅಪ್ರಮೇಯ ಅಮೇಯ ಸೊ ಅಮೇಯಾನಿ ಅಸಾಧಾರಣವಾದ ಅಸ್ತ್ರಾಣಿ ಅಸ್ತ್ರಗಳನ್ನು ದಿವ್ಯಾಸ್ತ್ರಗಳನ್ನು ಯಾರಿಂದ ಪಡೆದದ್ದು ತಂದೆ ದ್ರೋಣಾಚಾರ್ಯರಿಂದ ಪಡೆದದ್ದು ಸೊ ದ್ರೋಣಾತ್ ಆತ್ತ ಸೊ ಪಡೆದಿರುವ ಆತ್ತ ಅಂತೇಳಿದರೆ ಸೊ ಆತ್ತ ಮಹಾಸ್ತ್ರವಿತ್ ಎಲ್ಲ ದಿವ್ಯಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುವ ದ್ರೌಣಿ ದ್ರೋಣಾಚಾರ್ಯರ ಮಗ ದ್ರೌಣಿ ಅಶ್ವತ್ಥಾಮಾಚಾರ್ಯರು ಅಮೇಯಾನಿ ಅಸ್ತ್ರಾಣಿ ಅಮೇಯಾನಿ ಅಸ್ತ್ರಾಣ್ಯಮೇಯಾನಿ ಅಂದರೆ ಅಸ್ತ್ರಾಣಿ ಅಮೇಯಾನಿ ಇ ಪ್ಲಸ್ ಆ ಇತಿ ಪ್ಲಸ್ ಆದಿ ಇತ್ಯಾದಿ ಹಾಗೆ ಸೊ ಅಸ್ತ್ರಾಣಿ ಅಮೇಯಾನಿ ಅಸ್ತ್ರಾಣ್ಯಮೇಯಾನಿ ಎಂಡ್ ಸಂಧಿ ಸೊ ಅಸ್ತ್ರಾಣಿ ಅಸ್ತ್ರಗಳನ್ನು ಎಂಥ ಅಸ್ತ್ರಗಳನ್ನು ಅಮೇಯಾನಿ ಸರ್ವಶ್ರೇಷ್ಠವಾದ ಅಸ್ತ್ರಗಳನ್ನು ಅಮೇಯಾನಿ ಅಸ್ತ್ರಾಣಿ ಸೊ ದರ್ಶಯಾಮಾಸ ತೋರಿಸಿದನು ದರ್ಶಯಾಮಾಸ ಚ ಅಧಿಕಂ ಅಂತೇಳಿದರೆ ಇಷ್ಟು ಜನ ಪ್ರದರ್ಶನ ಮಾಡಿದ್ದಾರೆ ಇವ್ರದ್ದೇ ಏನು ಹೆಸರು ಹೇಳುವುದು ಅಂತೇಳಿದರೆ ಅವ್ರು ಹೇಗೆ ಮಾಡಿದ್ದಾರೆ ನೋಡಿದರೆ ನೀವು ಅಂದರೆ ಬಹಳ ಶ್ರೇಷ್ಠವಾಗಿ ಅಂದರೆ ಅಸಾಧಾರಣವಾಗಿ ಅಂದರೆ ಅವರಿಗಿಂತ ಬಾಕಿದ್ದವರಿಗಿಂತ ಎಲ್ಲ ಬಹಳ ವಿಶಿಷ್ಟವಾಗಿ ಪ್ರದರ್ಶನ ಮಾಡಿದರು ಅಶ್ವತ್ಥಾಮಾಚಾರ್ಯರು ಅಂತೇಳಿದರೆ ದ್ರೋಣಾಚಾರ್ಯರ ಮಗ ಸೊ ತಂದೆ ಮಗನಿಗೆ ಹೇಳಿಕೊಡುವಾಗ ಅಂತೇಳಿದ್ರೆ ಕ್ಲಾಸ್ನಲ್ಲಿ ಏನಾದರೂ ಬಿಟ್ಟು ಹೋಗಿದ್ದರೆ ಮನೆಯಲ್ಲಿ ಕೂಡ ಕೇಳಲಿಕ್ಕಾಗ್ತದೆ ಅಶ್ವತ್ಥಾಮಾಚಾರ್ಯರಿಗೆ ಬಾಕಿದವರಿಗೆ ಅದೇ ಆಗೋದಿಲ್ಲ ಸೊ ಆದ್ದರಿಂದ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಪ್ಪನ ಹತ್ರ ಸೊ ಒಂದು ಎರಡನೇದ್ದು ಅವರು ರುದ್ರಾಂಶ ಸಂಭೂತರು ಯಾರು ರುದ್ರದೇವರ ಅವತಾರ ಈ ಅಶ್ವತ್ಥಾಮಾಚಾರ್ಯ ಹಾಗಿರುವಾಗ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಆದ್ದರಿಂದ ದರ್ಶಯಾಮಾಸ ಪ್ರದರ್ಶನ ಮಾಡಿದರು ದರ್ಶಯಾಮಾಸ ಅದರ್ಶಯತ್ ಅಂದರೂ ಒಂದೇ ದರ್ಶಯಾಮಾಸ ತೋರಿಸಿಕೊಟ್ರು ಅಂದರೂ ಒಂದೇ ತೋರಿಸಿಕೊಟ್ರು ಸೊ ದರ್ಶಯಾಮಾಸ ಚ ಅಧಿಕಂ ಅಂತೇಳಿದರೆ ಎಲ್ಲರಿಗಿಂತ ವಿಶೇಷವಾಗಿ ಚ ಅಧಿಕಂ ದರ್ಶಯಾಮಾಸ ಬಾಕಿದ್ದವರಿಗಿಂತ ವಿಶೇಷವಾಗಿ ವಿಶಿಷ್ಟವಾಗಿ ತೋರಿಸಿಕೊಟ್ರು ತಾವು ಕಲಿತ ದಿವ್ಯಾಸ್ತ್ರಗಳನ್ನು 32ನೇ ಶ್ಲೋಕಕ್ಕೆ 33ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಉಳಿದ ಎಲ್ಲರೂ ಕೂಡ ಎಲ್ಲ ಪಾಂಡವ ರಾಜಕುಮಾರರು ಕೌರವ ರಾಜಕುಮಾರರು ಕೂಡ ಪ್ರದರ್ಶನ ಮಾಡಿದ್ದಾರೆ ಇವರು ಬಂದಿದ್ದಾರೆ ಯಾರು ಈಗ ಅಶ್ವತ್ಥಾಮಾಚಾರ್ಯರು ಬಂದಿದ್ದಾರೆ ಸೊ ಇಷ್ಟು ತನಕ ಯಾರೆಲ್ಲ ಪ್ರದರ್ಶನ ಮಾಡಿದರೋ ಅವರಿಗಿಂತ ಸ್ವಲ್ಪ ವಿಶಿಷ್ಟವಾಗಿ ತಮ್ಮ ಅಸ್ತ್ರಕೌಶಲವನ್ನು ಅವರೆಲ್ಲ ಅಸ್ತ್ರಕೌಶಲ ಪ್ರದರ್ಶಿಸಿದ ಬಳಿಕ ದ್ರೋಣರಿಂದ ಪಡೆದಿರುವಂತಹ ಶ್ರೇಷ್ಠವಾದ ಮಹಾಸ್ತ್ರಗಳನ್ನು ಬಾಕಿದ್ದವರಿಗಿಂತ ಚೆನ್ನಾಗಿ ತಿಳಿದಿರುವಂಥ ಅಶ್ವತ್ಥಾಮಾಚಾರ್ಯರು ಅಸ್ತ್ರವಿತ್ ಅಂತ ಬಾಕಿದ್ದವರೆಲ್ಲ ಅಸ್ತ್ರವಿತ್ತೆ ಅಲ್ವಾ ಹೌದು ಅವರೆಲ್ಲ ಓದಿದ್ದಾರೆ ತಿಳ್ಕೊಂಡಿದ್ದಾರೆ ನೋಡಿದ್ದಾರೆ ಅಂದರೆ ಸರಿಯಾಗಿ ತಿಳ್ಕೊಂಡವರು ಅಂತ ಹೇಳಿದರೆ ಸರಿಯಾಗಿ ತಿಳ್ಕೊಂಡು ಕರೆಕ್ಟು ಹೇಳುವವರು ಯಾರಂದರೆ ಅಶ್ವತ್ಥಾಮಾಚಾರ್ಯರು ಕೇಳಿ ಅಂತ ಹಾಗೆ ಸೊ ಅಶ್ವತ್ಥಾಮಾಚಾರ್ಯರು ಮಹಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುವಂಥ ಅಶ್ವತ್ಥಾಮಾಚಾರ್ಯರು ಬಾಕಿ ಉಳಿದವರಿಗಿಂತ ಮಿಗಿಲಾಗಿ ಇಷ್ಟು ತನಕ ಯಾರೆಲ್ಲ ಪ್ರದರ್ಶನ ಮಾಡಿದ್ದಾರೋ ಅವರಿಗಿಂತ ಮಿಗಿಲಾಗಿ ಅಧಿಕಂ ಮತ್ತು ಅವರಿಗಿಂತ ಮೇಲಾಗಿ ಅಧಿಕವಾಗಿ ಆ ಅಸ್ತ್ರಗಳನ್ನು ಅಮೇಯಾನಿ ಅಸ್ತ್ರಾಣಿ ಅಂತ ಹೇಳಿದ್ರೆ ಗಹನವಾದ ಶ್ರೇಷ್ಠವಾದ ವಿಶಿಷ್ಟವಾದ ಅಸ್ತ್ರಗಳನ್ನು ತೋರಿಸಿದರು ದರ್ಶಯಾಮಾಸ ಮಹತ್ತಾದ ಅಸ್ತ್ರಗಳನ್ನು ಅಂತೇಳಿದರೆ ಇದರಲ್ಲಿ ಗಹನವಾದ ಅಂತ ಇಲ್ಲ ಸೊ ಮಹತ್ತಾದ ಅಸ್ತ್ರಗಳನ್ನು ಇಲ್ಲೇನು ಹೇಳ್ತಾರೆ
ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲ ರಾಜಕುಮಾರರು ಅಸ್ತ್ರವಿದ್ಯೆಯನ್ನು ಪ್ರದರ್ಶಿಸಲು ಎಲ್ಲ ರಾಜಕುಮಾರರಿಂದ ಈಗ ಇಷ್ಟು ತನಕ ಪ್ರದರ್ಶನ ಮಾಡಿದ ಉಳಿದ ರಾಜಕುಮಾರರಿಗಿಂತ ಚೆನ್ನಾಗಿ ಮಹಾಸ್ತ್ರಗಳನ್ನು ಕಲಿತಿರುವಂತಹ ಅಶ್ವತ್ಥಾಮರು ಉಳಿದವರಿಗಿಂತ ಅಧಿಕವಾಗಿ ಅಪರಿಮಿತ ಅಸ್ತ್ರಗಳನ್ನು ಪ್ರದರ್ಶಿಸಿದರು. ಅಪರಿಮಿತ, ಗಹನವಾದ, ವಿಶಿಷ್ಟವಾದ, ಶ್ರೇಷ್ಠವಾದ ಈ ಅಸ್ತ್ರಗಳನ್ನು ಪ್ರದರ್ಶನ ಮಾಡಿದರು. ಸೊ ಉಳಿದವರು ತೋರಿಸಿದ ಅಸ್ತ್ರ ಕೌಶಲಕ್ಕಿಂತ ಅಶ್ವತ್ಥಾಮರು ತೋರಿದ ಕೌಶಲ ಮಿಗಿಲಾಗಿತ್ತು. ಅಂದರೆ ಯಾವ ಶಬ್ದದಿಂದ ಹೇಳಿದ್ದಾರೆ? ಅಧಿಕಂ. ಆಮೇಲೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮಹಾಸ್ತ್ರವಿತ್, ಅದು ಸಾಮಾನ್ಯ ಅಸ್ತ್ರಗಳಲ್ಲ, ಮಹಾಸ್ತ್ರಗಳಂತ ಹೇಳಿದ್ರೆ ಶ್ರೇಷ್ಠವಾದ, ಗಹನವಾದ, ವಿಶಿಷ್ಟವಾದ ಅಸ್ತ್ರಗಳನ್ನು ಕ್ಲಾಸ್ನಲ್ಲಿ ಅಲ್ಲದೆ ಮನೆಯಲ್ಲಿಯೂ ಕೂಡ ತನ್ನ ತಂದೆಯೇ ಗುರುಗಳಾದ ಕಾರಣ ಚೆನ್ನಾಗಿ ತಿಳಿದಿರುವಂಥ ಅಶ್ವತ್ಥಾಮಾಚಾರ್ಯರು ಉಳಿದವರು ಪ್ರದರ್ಶನ ಮಾಡಿದ ಕುಶಲತೆ ಅದಕ್ಕೆ ನಾವು ಕಂಪೇರ್ ಮಾಡಿದರೆ ಇವರು ಅದಕ್ಕೆ ವಿಶೇಷವಾಗಿ ಇವರು ಪ್ರದರ್ಶನ ಮಾಡಿದರು. ಉಳಿದವರು ತೋರಿಸಿದ ಅಸ್ತ್ರ ಕೌಶಲಕ್ಕಿಂತ ಅಶ್ವತ್ಥಾಮರು ತೋರಿದ ಕೌಶಲ ಮಿಗಿಲಾಗಿತ್ತು, ಅಧಿಕವಾಗಿತ್ತು ಎಂದರ್ಥ. ಸ್ವತಃ ಶಿವನ ಅವತಾರರಾದ ಇವರು ಯಾರು? ಅಶ್ವತ್ಥಾಮಾಚಾರ್ಯರು ಗುರುಗಳು ದ್ರೋಣಾಚಾರ್ಯರ ಪುತ್ರರೂ ಆದ ಕಾರಣ ಅವರಿಗೆ ಅಂತಹ ಅಪೂರ್ವ ವಿದ್ಯೆ ಚೆನ್ನಾಗಿ ಸಿದ್ಧಿಸಿತ್ತು, ಸಹಜವಾಗಿ ಬಂದುಬಿಡ್ತು ಎಂಬುದು ಸೂಚಿತವಾಗಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ 33ನೇ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ತತೋಪ್ಯತಿತರಾಂ ಪಾರ್ಥೋ ದಿವ್ಯಾಸ್ತ್ರಾಣಿ ವಿದಶ್ರಯತ್ ಅವಿದ್ಯನ್ಮಾಶಕೆ ಪಾದೇ ಪಕ್ಷಿಣ ಪಕ್ಷ್ಮ ಏವ ಚ ಏವಮಾದೀನಿ ಚಿತ್ರಾಣಿ ಬಹೂನ್ಯೇಷ ವಿದರ್ಶಯತ್. 34ನೇ ಶ್ಲೋಕ. ಈಗ ಅರ್ಜುನ ಸರದಿ. ಅಶ್ವತ್ಥಾಮನಿಗಿಂತಲೂ ಅಧಿಕವಾಗಿ ಅರ್ಜುನನು ತನ್ನ ದಿವ್ಯಗಳಾದ ಅಸ್ತ್ರಗಳನ್ನು ತೋರಿಸುತ್ತಾನೆ. ಹಾರುವ ನೊಣದ ಕಾಲಿಗೂ ಹಾಗೂ ಪಕ್ಷಿಯ ಕಣ್ಣ ರೆಪ್ಪೆಯ ರೋಮಕ್ಕೂ ಬಾಣವನ್ನು ಹೊಡೆಯುತ್ತಾನೆ. ಈ ರೀತಿ ಅರ್ಜುನನು ಅನೇಕ ವಿಧವಾದ ಬಹಳ ಆಶ್ಚರ್ಯಕರವಾದ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತಾನೆ. ತತೋಪ್ಯತಿತರಾಂ ಪಾರ್ಥೋ ದಿವ್ಯಾಸ್ತ್ರಾಣಿ ವ್ಯದರ್ಶಯತ್ ಅವಿದ್ಯನ್ಮಾಶಕೆ ಪಾದೆ. ಅವಿದ್ಯತ್ ಸಂಧಿ ಆದಮೇಲೆ ಅವಿದ್ಯತ್ಮಾಶಕೆ ಪಾದೆ ಪಕ್ಷಿಣಃ ಪಕ್ಷ್ಮ ಏವ ಚ ಏವಮಾದೀನಿ ಚಿತ್ರಾಣಿ ಬಹೂನ್ಯೇಷ ವ್ಯದರ್ಶಯತ್. ತತಃ ಅಪಿ ಅತಿತರಾಂ ಪಾರ್ಥಃ ದಿವ್ಯಾಸ್ತ್ರಾಣಿ ವ್ಯದರ್ಶಯತ್. ತತಃ ಅಂತೇಳಿದರೆ ಅಲ್ಲಿಂದಲೂ, ಅದರಿಂದಲೂ ಅಥವಾ ಅವರಿಗಿಂತಲೂ ಅಂದರೆ ಈಗ ಯಾರು ಪ್ರದರ್ಶನ ಮಾಡಿದ್ದು? ಅಶ್ವತ್ಥಾಮಾಚಾರ್ಯರು. ಅವರಿಗಿಂತಲೂ ತತಃ, ಸೊ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಮಿಗಿಲಾಗಿ, ಅಪಿ ಅತಿತರಾಂ ಅವರಿಂದಲೂ ಕೂಡ, ಅಪಿ ಅತಿತರಾಂ ಅದಕ್ಕಿಂತಲೂ ಅಧಿಕವಾಗಿ, ಅತಿತರಾಂ ಅತಿತರ ಅತಿ ಅಂದರೆ ಅತ್ಯಂತ, ಅತಿ ಸೊ ಅತಿ ಚಂದ, ಸೊ ಹೇಳುವುದಿಲ್ವ ಎಲ್ಲ ಅತಿ. ಸೊ ಅತಿತರಾಮ್ ಅಂತೇಳಿದರೆ ಅದಕ್ಕಿಂತಲೂ ವಿಶಿಷ್ಟವಾಗಿ, ಅದಕ್ಕಿಂತಲೂ ವಿಶೇಷ ರೀತಿಯಲ್ಲಿ, ಅದಕ್ಕಿಂತಲೂ ಅಶ್ವತ್ಥಾಮಾಚಾರ್ಯರು ಏನು ಕುಶಲತೆ ಪ್ರದರ್ಶನ ಮಾಡಿದ್ದಾರೋ ಅದಕ್ಕಿಂತಲೂ ಅದ್ಭುತವಾಗಿ. ಅತಿತರಾಂ ಪಾರ್ಥಃ ಅರ್ಜುನ. ಸೊ ಎಲ್ಲರೂ ಪಾರ್ಥರೇ, ಅಂದರೆ ಪೃಥುವಿನ ಮಕ್ಕಳು ಅಂತ ಅರ್ಥ. ಅಂದರೆ ಯುಧಿಷ್ಠಿರನು, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಪಾರ್ಥಾಹ ಅಂತೇಳಿದರೆ ಪಾರ್ಥಃ ಅಲ್ಲ, ಪಾರ್ಥಾಹ ಅಂದರೆ ಅದು ಎಲ್ಲ ಪಾಂಡವರಿಗೆ ಪಾರ್ಥಾಹ ಅಂತ ಹೆಸರು. ಪಾರ್ಥ ಅಂತ ಒಂದೇ ಹೇಳಿದರೆ ಅರ್ಜುನ,
ಸೊ ಅರ್ಜುನನಿಗೆ ಪಾರ್ಥ ಅಂತ ಹೇಳುವಂಥದ್ದು. ಸೊ ದಶರಥನಿಗೆ 4 ಜನ ಮಕ್ಕಳಿದ್ದಾರೆ, ರಾಮ, ಆಮೇಲೆ ಲಕ್ಷ್ಮಣ, ಭರತ, ಶತ್ರುಘ್ನ. ಅಂದರೆ ದಾಶರಥಿಗಳು ಅಂತ ಹೇಳಿದರೆ ಇವರಿಷ್ಟು ಜನ ಕೂಡ ದಾಶರಥಿಗಳು. ಆದರೆ ದಾಶರಥಿ ಬಂದ ಅಂತ ಹೇಳಿದರೆ ಶ್ರೀರಾಮಚಂದ್ರನಿಗೆ ಹೇಳೋದು, ಶ್ರೀರಾಮಚಂದ್ರನಿಗೆ ದಾಶರಥಿ ಅಂತ ಹೆಸರು. ಹಾಗೆಯೇ ಇಲ್ಲಿ ಅರ್ಜುನನಿಗೆ ದೊಡ್ಡ ಮಗ ಯುಧಿಷ್ಠಿರ ಇದ್ದರೂ ಪಾರ್ಥ ಅಂತ ಹೇಳೋದು. ಯಾಕೆ? ದ್ರೋಣಾಚಾರ್ಯರು ಪಾರ್ಥನನ್ನೇ ಸರ್ವ ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡಿದ ಕಾರಣ ಅವನಿಗೆ ಪಾರ್ಥ ಅಂತ ಹೆಸರು. ಸೊ ಪಾರ್ಥ ಅಂದರೆ ಪಾರ್ಥನು ದಿವ್ಯಾಸ್ತ್ರಾಣಿ, ಅತ್ಯಂತ ಶ್ರೇಷ್ಠವಾದ ಗಹನವಾದ ಮಹತ್ತರವಾದ ದಿವ್ಯಾಸ್ತ್ರಾಣಿ ವ್ಯದರ್ಶಯತ್ ಅಂತೇಳಿದರೆ ಪ್ರದರ್ಶನ ಮಾಡಿದರು. ಯಾರು? ಅರ್ಜುನನು ಅಶ್ವತ್ಥಾಮಾಚಾರ್ಯರಿಗಿಂತಲೂ ಹೆಚ್ಚಾಗಿ ತತಃ ಅಪಿ ಅತಿತರಾಂ, ಅವ್ರಿಗಿಂತಲೂ ವಿಶೇಷವಾಗಿ ಅರ್ಜುನನು ದಿವ್ಯಾಸ್ತ್ರಗಳನ್ನು ವ್ಯದರ್ಶಯತ್ ಪ್ರದರ್ಶನ ಮಾಡಿದರು. ಅವಿದ್ಯನ್ ಅಂದರೆ ಅಶ್ವತ್ಥಾಮಾಚಾರ್ಯರದ್ದೇ ವಿಶೇಷವಾಗಿತ್ತು. ಅದಕ್ಕಿಂತಲೂ ವಿಶೇಷವಾಗಿ ಅಂತ ಹೇಳಿದರೆ ಏನು ಅಂತ ಚೂರು ಹೇಳಿಬಿಟ್ರು. ಅದು ಏನಂತ? ಅವಿದ್ಯತ್ ಮಾಶಕೆ ಪಾದೆ, ಮಾಶಕ ಅಂತೇಳಿದರೆ ಸೊಳ್ಳೆ, ನೊಣ ಇಂಥದ್ದು ಅಂತ ಹೇಳ್ಬೋದು. ಸೊ ಅವಿದ್ಯತ್ ಅಂದರೆ ಹಾರ್ತಾ ಇರುವಂಥ ಸೊಳ್ಳೆ. ಹಾರ್ತಾ ಇರುವಂಥ ಸೊಳ್ಳೆಯನ್ನು ನಾವು ಬ್ಯಾಟ್ ಹಿಡ್ಕೊಂಡು ಹೊಡೆಯೋದೇ ಕಷ್ಟ ಇದೆ. ಅರ್ಜುನ ಏನು ಮಾಡಬೇಕಂತೇಳಿದರೆ ಆ ಹಾರ್ತಾ ಇರುವ ಸೊಳ್ಳೆಯ ಪಾದೆ, ಅದರ ಪಾದ ನೋಡಿದವರೇ ಇಲ್ಲ. ಸೊಳ್ಳೆದು ಪಾದ, ಸೊಳ್ಳೆಯೇ ಕಾಣುವುದಿಲ್ಲ, ಪಾದ ಎಲ್ಲಿಂದ ಕಾಣ್ತದೆ ಅಂತ. ಆದರೆ ಅರ್ಜುನನಿಗೆ ಅದರ ಪಾದವು ಕಾಣ್ತದೆ. ಸೊ ಆ ಪಾದಕ್ಕೆ ಗುರಿಯಿಟ್ಟು ಹೊಡಿತಾನೆ ಬಾಣ ಅಂತೇಳಿದರೆ ಆ ಸೊಳ್ಳೆ ಸತ್ತು ಬೀಳ್ತದೆ. ಪಾದಕ್ಕೆ ಏಟು ಬಿದ್ದು ಅದು ಸತ್ತು ಬೀಳ್ತದೆ. ಅದೇ ವಿದ್ಯಾಭ್ಯಾಸದ ಸಂದರ್ಭದಲ್ಲೇ ಏನಂತೇಳಿದ್ರೆ ಆ ಹಕ್ಕಿಗೆ ಗುರಿ ಇಟ್ಟು ಹೊಡಿ ಅಂತೇಳಿದರೆ, ನೀನು ಏನು ನೋಡ್ತಾ ಇದ್ದೀಯ ಅರ್ಜುನ? ಗುರುಗಳೇ, ನಾನು ಹಕ್ಕಿದ್ದು ಕಣ್ಣೇ ನೋಡ್ತಾ ಇದ್ದೀನಿ ಅಂತ ಹೇಳಿದ ಮಾವ. ಸೊ ಆದ್ದರಿಂದ ಈ ಹಾರ್ತಾ ಇರುವಂಥ ನೊಣದ್ದೋ ಸೊಳ್ಳೆದ್ದೋ ಪಾದವನ್ನು ನೋಡಿ ಅದಕ್ಕೆ ಹೊಡಿ ಅಂದರೆ ಅದಕ್ಕೆ ಹೊಡಿತಾನೆ. ಆಮೇಲಿಂದ ಪಕ್ಷಿಣಃ, ಪಕ್ಷಿಗಳ, ಅದು ಸಹ ಅವಿದ್ಯತೆ ಅಂತ ಇಟ್ಕೊಳ್ಳಿ. ಹಾರ್ತಾ ಇರುವ ಪಕ್ಷಿಗಳ ಅವಿದ್ಯತೆ ಅಂದರೆ ಹಾರ್ತಾ ಇರುವಂಥದ್ದು. ಸೊ ಅವಿದ್ಯತ್ ಪಕ್ಷಿಣಃ, ಅವಿದ್ಯನ್ ಪಕ್ಷಿಣಃ ಪಕ್ಷಿಮ ಅಂದರೆ ಅಂದರೆ ಪಕ್ಷಿಗಳ ರೆಕ್ಕೆ ಮೇಲೆ ಇರುವಂಥ ಕೂದಲು ಅಂತ. ನಿಜವಾಗಿ ಅದರಿಗೆ ನಮ್ಮ ಪಕ್ಷ್ಮ ಅಂತೇಳಿದರೆ ಕಣ್ಣಿಗೆ ರಕ್ಷಣೆ ಕೊಡುವಂಥದ್ದು. ಪಕ್ಷ್ಮ ಅಕ್ಷಿ ಅಂದರೆ ಕಣ್ಣು, ಕಣ್ಣಿಗೆ ಅಂದರೆ ರಕ್ಷಣೆ ಕೊಡುವಂಥದ್ದು. ಸೊ ಪಕ್ಷ್ಮ ಅಂದರೆ ಕಣ್ಣಿಗೆ ರಕ್ಷಣೆ ಕೊಡುವಂಥದ್ದು ಯಾವುದು? ಕಣ್ಣಿನ ರೆಪ್ಪೆ. ಆ ಕಣ್ಣಿನ ರೆಪ್ಪೆಯಲ್ಲಿರುವಂಥ ಕೂದಲು, ಕಣ್ಣಿನ ರೆಪ್ಪೆ ಅಲ್ಲ, ಕಣ್ಣಿನ ರೆಪ್ಪೆಯಲ್ಲಿರುವಂಥ ಕೂದಲು, ಅದಕ್ಕೆ ಹೆಸರು ಪಕ್ಷ್ಮ ಅಂತ. ಸೊ ಕಣ್ಣಿನ ರೆಪ್ಪೆ, ಅದರ ಕೂದಲು. ಅಕ್ಷಿ ಅಂದರೆ ಕಣ್ಣು. ಲೋಮಾನಿ ಅಂದರೆ ಕಣ್ಣಿನಲ್ಲಿರುವಂಥ ಕೂದಲು, ಕಣ್ಣಿನ ಒಳಗಿರುವಂಥದ್ದಲ್ಲ, ಕಣ್ಣಿನ ರೆಪ್ಪೆ ಮೇಲೆ ಕೂದಲುಂಟು. ಸೊ ಆ ಕೂದಲು ಅಕ್ಷಿ ಲೋಮಾನಿ ಅಂತ ಹೆಸರು ಅದಕ್ಕೆ. ಲೋಮ ಅಂದರೆ ಇದು ಕೂದಲು. ಸೊ ಅಕ್ಷಿ ಲೋಮಾನಿ ಅಂತೇಳಿದರೆ ಪಕ್ಷಿಣಃ ಆ ಕಣ್ಣಿನ ರೆಪ್ಪೆಯ ಕೂದಲು, ಅದನ್ನೇ ನೋಡಿ ಅದಕ್ಕೆ ಗುರಿಯಿಟ್ಟು ಹೊಡಿ ಅಂತೇಳಿದರೆ ಅದಕ್ಕೆ ಗುರಿಯಿಟ್ಟು ಹೊಡಿತಾನೆ ಅರ್ಜುನ. ಸೊ ಅದಕ್ಕೆ ಈಗ ನಿಮಗೆ ಸಂಶಯ ಬರ್ತದೆ, ಇದು ಎಂಥದ್ದು ಅಷ್ಟು ಸೂಕ್ಷ್ಮಕ್ಕೆ, ಅಂದರೆ ಅರ್ಜುನನ ದೃಷ್ಟಿ ಅಷ್ಟು ಪ್ರಖರವಾಗಿ ತೀಕ್ಷ್ಣವಾಗಿ ಸೂಕ್ಷ್ಮವನ್ನು ಗ್ರಹಿಸಬಲ್ಲದು ಅಂತ. ಸೊ ಮಹಾಭಾರತದಲ್ಲಿ ಹೇಳಿದರು, ಅಲ್ಲಿ ಯಾವುದಕ್ಕೆ ಅಲ್ಲ, ಅವನಿಗೆ ಅಷ್ಟು ಯೋಗ್ಯತೆ ಇದ್ದರೂ ಕಾರಣ ಅಲ್ಲಿ ಒಂದು ಪರೀಕ್ಷೆಗೋಸ್ಕರ ಒಂದು ಕೃತಕ ಪಕ್ಷಿ ಇಟ್ಟಿದ್ದಾರೆ. ಅದರ ರೆಪ್ಪೆ ಕೂದಲಿಗೆ ಹೊಡೆಯುವ ಥರ
ಒಂದು ಭಾಳ ದೂರದಲ್ಲಿ ಇಟ್ಟಿದ್ದಾರೆ, ಅವನು ಅಲ್ಲಿಗೆ ಹೊಡಿಬೇಕು ಅಂತ. ಹಾಗೆ ಹಾರ್ತಾ ಇರುವಂಥ ನೊಣ ಅಂತ ಹೇಳಿದರೆ ಸ್ವಲ್ಪ ಹೀಗೆ ಚಲಿಸ್ತಾ ಇರುವಂಥ ನೊಣ ಇರ್ಬೋದು, ಒಂದು ಮೇಲೆ ಕಟ್ಟಿದ್ದಿದ್ರೆ ಅದನ್ನು ಹೀಗೆ ಮಾಡ್ತಾಯಿದ್ರೆ ಅದು ಹಾರ್ತಾ ಆ ಕಡೆ ಈ ಕಡೆ ಹೋಗ್ತಾ ಇರ್ತದಲ್ಲ. ಹಾಗೆ ಆ ಕಡೆ ಈ ಕಡೆ ಹೋಗ್ತಾ ಇರುವಂಥ ನೊಣದ ಕಾಲಿಗೆ ಹೊಡಿಬೇಕಂದ್ರೆ ಏನು ಅದು ಎಷ್ಟು ಕಷ್ಟದ ವಿಲೇವಾರಿ. ಸೊ ಅಂದರೆ ಭಾಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಒಂದು ವೇಳೆ ಕೃತಕ ಆದರೂ ಕಷ್ಟ ಇದೆ, ಸ್ವಾಭಾವಿಕ ಆದ್ರಂತೂ ಎಷ್ಟು ಕಷ್ಟ ಅಂತ ನಮಗೆ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ. ಸೊ ಇಂತಹ ಅಂದರೆ ಮಹಾಭಾರತದಲ್ಲಿ ಅವ್ರು ಹೇಳಿದ್ದಾರೆ ಪರೀಕ್ಷೆಗೆ ಕೃತಕವಾದ್ದನ್ನು ಇಟ್ಟಿದ್ದಾರೆ, ಅದನ್ನು ಅವ ಹೊಡೆದದ್ದು ಅಂತ. ಏವಮ್ಮಾದೀನಿ, ಈ ಥರ ಉದಾಹರಣೆಗಳು ಅಂದರೆ ಅದ್ಭುತವಾಗಿ, ಅಂದರೆ ಪರಶುರಾಮಾಚಾರ್ಯ ಇದು ಅಶ್ವತ್ಥಾಮಾಚಾರ್ಯರಿಗಿಂತಲೂ ಅದ್ಭುತವಾಗಿ ಅರ್ಜುನ ತಾನು ಕಲಿತ ದಿವ್ಯಾಸ್ತ್ರಗಳ ಈ ಶಸ್ತ್ರಾಸ್ತ್ರ ವಿದ್ಯೆಯನ್ನು, ಅದರ ಕುಶಲತೆಯನ್ನು ಪ್ರದರ್ಶನ ಮಾಡಿದ ಅವರಿಗಿಂತಲೂ ಅಧಿಕ ಅಂತ ಹೇಳಿದರೆ ಅದು ಏನು, ಒಂದು ಉದಾಹರಣೆ ಹೇಳಿದರೆ ನಮಗೆ ಚೂರು ಅರ್ಥ ಆಗ್ಬೋದು ಅಂತ ಹೇಳಿದಾಗ ಹೇಳಿದರು ನೋಡಿ, ಹಾರ್ತಾ ಇರುವಂತಹ ನೊಣದ ಕಾಲಿಗೆ ಹೊಡೆದ. ಆಮೇಲಿಂದ ಪಕ್ಷಿಗಳು, ಹಾರ್ತಾ ಇರುವಂಥ ಪಕ್ಷಿಗಳು, ಸೊ ಹಾರುವ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಅಂಥ ಪಕ್ಷಿಯ ಕಣ್ಣಿನ ರೆಪ್ಪೆಯ ಕೂದಲಿಗೆ ಹೊಡೆದ. ಸೊ ಈ ರೀತಿ ಪಕ್ಷಿಣ ಪಕ್ಷ್ಮ ಏವ, ಅದಕ್ಕೆ ಏವ ಅಂದರೆ ಅದಕ್ಕೆ, ಅಂದರೆ ಕಾಲಿಗೆ ಹೊಡಿ ಅಂತ ಹೇಳಿದರೆ ತಲೆಗೆ ಹೊಡೆಯೋದು ಆ ಥರ ಅಲ್ಲ, ಅಂದರೆ ಅಂದರೆ ಕಾಲಿಗೆ ಹೊಡೆದದ್ದು. ಕಣ್ಣಿನ ರೆಪ್ಪೆಯ ಕೂದಲು, ಅಕ್ಷಿ ಲೋಮಾನಿ ಅಂದರೆ ಲೋಮಾನಿ ಅದಕ್ಕೆ ಕೂದಲಿಗೆ ಹೊಡೆದಿದ್ದಾನೆ ಅಂತ. ಏವಂ ಆದೀನಿ, ಈ ಥರ ಏವಂ ಆದೀನಿ ಮೊದಲಾದ, ಆದೀನಿ ಚಿತ್ರಾಣಿ, ಚಿತ್ರಾಣಿ ಅಂದರೆ ಕನ್ನಡದ ಚಿತ್ರ ಅಲ್ಲ, ಚಿತ್ರಾಣಿ ಅಂದರೆ ವಿಚಿತ್ರವಾದ, ವಿಸ್ಮಯಕರವಾದ, ಅದ್ಭುತವಾದ, ಎಣಿಸಲಿಕ್ಕೆ ಊಹಿಸಲಿಕ್ಕೆ ಅಸಾಧ್ಯವಾದ ಇಂತಹ ಕೌಶಲತೆಯನ್ನು ಅರ್ಜುನನು ಪ್ರದರ್ಶಿಸಿದ. ಸೊ ಏವಂ ಆದೀನಿ, ಆದೀನಿ ಅಂದರೆ ಮೊದಲಾದ, ಇವೇ ಮೊದಲಾದ ಚಿತ್ರಾಣಿ ವಿಸ್ಮಯಕಾರಿಯಾದ ಆಶ್ಚರ್ಯಕರವಾದ ಕುಶಲತೆಗಳನ್ನು ಬಹೂನಿ ಅಂದರೆ ಎರಡು ಮಾತ್ರ ಇಲ್ಲಿ ಉದಾಹರಣೆ ಕೊಟ್ಟದ್ದು, ಭಾಳಷ್ಟು ಇಂಥದ್ದನ್ನು ಮಾಡಿದ್ದಾನೆ, ಅಲ್ಲಿ ಪ್ರದರ್ಶನ ಮಾಡಿದ್ದಾನೆ. ಬಹೂನಿ ಏಷ ಇವನು, ಯಾರು ಅರ್ಜುನ, ಏಷ ವ್ಯದರ್ಶಯತ್ ತೋರಿಸಿದ, ಯಾರು ಅರ್ಜುನ. ಸೊ ಈಗ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಅತಿತರಾಮ್, ಅಶ್ವತ್ಥಾಮಾಚಾರ್ಯರಿಗಿಂತಲೂ ಅಂದರೆ ಕೂಡ ಅಪಿ, ತತಃ ಅಪಿ ಅವನಿಗಿಂತಲೂ ಕೂಡ ಜಾಸ್ತಿ, ಅತಿತರಾಮ್ ವಿಶೇಷವಾಗಿ ಅದಕ್ಕಿಂತಲೂ ಹೆಚ್ಚಾಗಿ, ಪಾರ್ಥಃ ಅರ್ಜುನನು ದಿವ್ಯಾಸ್ತ್ರಾಣಿ ದಿವ್ಯಾಸ್ತ್ರಗಳನ್ನು ಅವುಗಳ ಕುಶಲತೆಯನ್ನು ವ್ಯದರ್ಶಯತ್ ತೋರಿಸಿದ, ಪ್ರದರ್ಶಿಸಿದ. ವ್ಯದರ್ಶಯತ್ ಅಂತ ಬಂದಿದೆ ನೋಡಿ, ತು ಅಂತ ಬಂದರೆ ಯಾವಾಗಲೂ ಏಕವಚನ, ನ ಅಂತ ಬಂದರೆ ಬಹುವಚನ. ವ್ಯದರ್ಶಯನ್ ಅವರೆಲ್ಲ ಸೇರಿಸಿ ವ್ಯದರ್ಶಯನ್, ಒಬ್ಬನೇ ವ್ಯದರ್ಶಯತ್. ಅವಿದ್ಯನ್ ಮಾಶಕೆ ಪಾದೆ ಹಾರುತ್ತಿರುವ ಒಂದು ನೊಣದ ಕಾಲಿಗೂ ಪಕ್ಷಿಣ ಪಕ್ಷ್ಮ. ಸೊ ಪ ಅಂತೇಳಿದರೆ ರಕ್ಷಿಸುವಂಥದ್ದು, ಕ್ಷ್ಮ ಅಂತೇಳಿದರೆ ರೆಪ್ಪೆ. ಸೊ ರೆಪ್ಪೆಯಲ್ಲಿ ರಕ್ಷಿಸುವಂಥದ್ದು, ಕಣ್ಣಿಗೆ ರಕ್ಷಣೆ ರೆಪ್ಪೆ, ರೆಪ್ಪೆಗೆ ರಕ್ಷಣೆ ಕೂದಲು. ಸೊ ಹೀಗೆ ಪಕ್ಷ್ಮ, ಪಕ್ಷ್ಮ ಅಂದರೆ ಕಣ್ಣಿನ ರೆಪ್ಪೆ ಅಂತಲೂ ಆಗುತ್ತೆ, ರೆಪ್ಪೆಯಲ್ಲಿರುವಂಥ ಕೂದಲು ಅಂತಲೂ ಆಗುತ್ತೆ. ಹೀಗೆ ಕಣ್ಣಿನ ರೆಪ್ಪೆಯ ಕೂದಲಿಗಳಿಗೆ ಹೊಡಿ ಅಂತ ಹೇಳಿದರೆ ಪಕ್ಷಿಯ ಕಣ್ಣಿನ ರೆಪ್ಪೆಗೂ ಅರ್ಜುನ ಬಾಣದಿಂದ ಹೊಡೆದನು. ಇವೇ ಮೊದಲಾದ ಏವಮ್ಮಾದೀನಿ ಚ ಅಸ್ತ್ರಾಣಿ ಅಸ್ತ್ರಗಳನ್ನು ಬಹೂನಿ ಒಂದೆರಡಲ್ಲ ಬೇಕಾದಷ್ಟು ಈ ಥರ ಏಷ ಈ ಅರ್ಜುನ ವ್ಯದರ್ಶಯತ್ ತೋರಿಸಿದನು. ಸೊ ಏನು ಸಂದೇಹ ಅಂತೇಳಿದರೆ ಅಶ್ವತ್ಥಾಮಾಚಾರ್ಯರು ರುದ್ರಾವತಾರ, ಅರ್ಜುನ ಇಂದ್ರಾವತಾರ. ಇಂದ್ರ ಅಂತೇಳಿದರೆ ರುದ್ರದೇವರಿಗಿಂತ ಕೆಳಗೆ. ಸೊ ಗರುಡ, ಆದಿಶೇಷ ಮತ್ತು ರುದ್ರ
ಅವರು ಒಂದು ಕಕ್ಷೆಯಲ್ಲಿ, ಅವರಿಗಿಂತ 100 ಗಣ ಕಡಿಮೆ ಪಾರ್ವತಿ, ವಾರುಣಿ, ಸುಪರ್ಣಿ ಅವರು. ಅವರಿಗಿಂತಲೂ 100 ಗುಣ ಕಡಿಮೆ ಇಂದ್ರಾದಿಗಳು. ಹಾಗಾದರೆ ಇಂದ್ರ ರುದ್ರದೇವರಿಗಿಂತ ಇಷ್ಟು ಕಡಿಮೆ ಇರುವಾಗ ತಾರತಮ್ಯದಲ್ಲಿ ಇಂದ್ರಾವತಾರ ಅರ್ಜುನ ಅವನು ಹೇಗೆ ರುದ್ರಾವತಾರಿಯಾದ ಅಶ್ವತ್ಥಾಮರನ್ನು ಅವನು ಮೀರಿಸುವುದು ಅಂತೇಳಿದರೆ ಹೇಗೆ? ಅತೀತ ರಾಮ್ ಅಂತೇಳಿದರು. ಅವರಿಗಿಂತ ಈ ತಾರತಮ್ಯದಲ್ಲಿ ಕೆಳಗಿರುವಂಥ ಇಂದ್ರದೇವರು ರುದ್ರದೇವರ ಕೌಶಲ್ಯಕ್ಕಿಂತ ಜಾಸ್ತಿ ಪ್ರದರ್ಶನ ಮಾಡಿದ್ದು ಹೇಗೆ ಅಂತ ಕೇಳಿದರೆ, ಅರ್ಜುನ ಸ್ವರೂಪದಲ್ಲಿ ಇಂದ್ರಾವತಾರನಾಗಿದ್ದರೂ ರುದ್ರಾವತಾರರಾದ ಅಶ್ವತ್ಥಾಮರಿಗಿಂತಲೂ ಮಿಗಿಲಾಗಿ ಅಸ್ತ್ರ ಕೌಶಲವನ್ನು ಪ್ರದರ್ಶಿಸಲು ಸಾಧ್ಯವಾಗಿದ್ದಕ್ಕೆ ಏನು ಕಾರಣ ಅಂತೇಳಿದರೆ, ಅವನಲ್ಲಿದ್ದ ವೀರನಾಮಕ ವಾಯುದೇವರ ಆವೇಶ. ವಾಯುದೇವರು ಈ 5 ಜನ ಪಾಂಡವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಲ್ಲಿ ಅವರು ಇದ್ದರು. ಭೀಮ ಅಂತೇಳಿದರೆ ಭೀಮಸೇನ ವಾಯುದೇವರದ್ದೇ ಅವತಾರ. ಉಳಿದವರಿಗೆ ವಾಯುದೇವರ ಆವೇಶ. ಆ ಆವೇಶ ಕೂಡ ಧರ್ಮರಾಜನಿಗೆ ಜ್ಞಾನದ ರೂಪದಲ್ಲಿ ಹೀಗೆಲ್ಲ. ಸೊ ಅಂತೇಳಿದರೆ ಅರ್ಜುನನಿಗೆ ಹೇಗೆ ಅಂತೇಳಿದರೆ ವೀರನಾಮಕ ಮಹಾಪರಾಕ್ರಮವನ್ನು ತೋರಿಸಲು ಈ ಅಂಶ, ವಾಯುದೇವರ ಅಂಶ, ಅದು ಏನಾಯಿತು? ಸಹಾಯವಾಯಿತು. ವೀರನಾಮಕ ವಾಯುದೇವರ ಅಂಶ, ಆವೇಶ. ಮತ್ತು ನಾರಾಯಣ ಅಂತ. ನರ ಅಂದರೆ ಅರ್ಜುನ, ನಾರಾಯಣ ಅಂದರೆ ಕೃಷ್ಣ. ಸೊ ಈ ನರನಾರಾಯಣರು ಅವರು ಅಲ್ಲಿ ಒಂದು ಸಲ ಒಟ್ಟಿಗೆ ತಪಸ್ಸೆಲ್ಲ ಮಾಡಿದ್ದಾರೆ. ಯಾರು? ಕೃಷ್ಣ ಮತ್ತು ಅರ್ಜುನ. ಸೊ ಈ ಅರ್ಜುನ ಇವನಿಗೆ ನರಾಂಶ ಬೇರೆ ಇದೆ. ನರಾಂಶನೂ ಇರುವ ಕಾರಣ ಅಂತೇಳಿದರೆ ವಾಯುದೇವರದ್ದು ವೀರಾವೇಶ, ಆಮೇಲೆ ನರ ಅಂದರೆ ಆದಿಶೇಷ. ಸೊ ಆದಿಶೇಷನದ್ದು ಕೂಡ ಅಂಶ. ಆದಿಶೇಷ ಅಂದರೆ ರುದ್ರದೇವರಿಗೆ ತಾರತಮ್ಯದಲ್ಲಿ ಈಕ್ವಲೆಂಟ್. ಸೊ ಹಾಗಿರುವಾಗ ಅದಕ್ಕಿಂತ ಮೇಲೆ ವಾಯುದೇವರು. ಸೊ ವಾಯುದೇವರ ವೀರನಾಮಕ ವಾಯುದೇವರ ಆವೇಶ ಆದ ಕಾರಣ ಅಶ್ವತ್ಥಾಮಾಚಾರ್ಯರಿಗಿಂತ ಬಹಳ ಮಿಗಿಲಾಗಿ ಯಾರು? ಅರ್ಜುನ ತನ್ನ ದಿವ್ಯಾಸ್ತ್ರಗಳ ಕುಶಲತೆಯನ್ನು ಪ್ರದರ್ಶನ ಮಾಡಿದ ಅಂತ ಹೇಳಿ, ಅರ್ಜುನ ಹಾಗೆ ಹೊಡೆದದ್ದು ಕೃತಕ ನೊಣದ ಪಾದಕ್ಕೆ ಮತ್ತು ಕೃತಕ ಪಕ್ಷಿಯ ಕಣ್ಣುರೆಪ್ಪೆಗೆ ಎಂಬ ಮಾತು ಮೂಲ ಮಹಾಭಾರತದಲ್ಲಿ ಇದೆ. ಇದರಿಂದ ಅವನು ಪರೀಕ್ಷೆಗೋಸ್ಕರನೂ ಕೂಡ ಪ್ರಾಣಿ ಹಿಂಸೆ ಮಾಡಿದವನಲ್ಲ ಎಂಬ ಪ್ರಮೇಯ ವ್ಯಕ್ತವಾಗ್ತದೆ ಅನ್ನುವಂಥದ್ದನ್ನು ಕೂಡ ಒಂದು ಅಂಶ ಹೇಳಿದ್ದಾರೆ. ಸೊ ಹೀಗೆ ಅದು ಕೃತಕ ಆದರೂ ಹಾರುವ ಅಂತ ಇದೆ. ಸೊ ಹಾರುವ ನೊಣ ಅಂತೇಳಿದರೆ ಆ ನೊಣವನ್ನು ಹೀಗೆ ಎಲ್ಲೋ ಮೇಲಿಂದ ಕಟ್ಟಿಬಿಟ್ಟು ಹೀಗೆ ತೂಗುವ ಥರ, ಹಾರುವ ಥರ ಮಾಡಿರಬಹುದು ಅಂತ ಊಹಿಸಿಕೊಳ್ಬೋದು. ಸೊ ಈ ರೀತಿಯಲ್ಲಿ ಈ 34ನೇ ಶ್ಲೋಕ, ಇವತ್ತಿನ ಶ್ಲೋಕಗಳನ್ನು ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ. ಮತ್ತು